ಸೊ ನಾವು ಕಾಂಬಿನೇಷನ್ ಬಗ್ಗೆ ಆಗಲೇ ಬ್ರೇಕ್ನಲ್ಲಿ ಮಾತಾಡ್ತಾ ಇದ್ವಿ. ಸೊ ಈ ಸೀಸನ್ನಲ್ಲಿ ಕಾಂಬಿನೇಷನ್ ಅಂತ ಮಾತಾಡಿದಾಗ ಕಾವ್ಯ ಅವರು ಇಷ್ಟು ದೂರ ಬಂದಿರೋದಕ್ಕೆ ಕಾರಣ ಗಿಲ್ಲಿ ಅಂತ ಮಾತು ಬರ್ತಾ ಇದೆ, ನಿಮ್ಗೂ ಹಾಗೆ ಅನ್ಸುತ್ತೆ? ಇಲ್ಲ ಮೇಡಮ್, ಏನಾಗಿದೆ, ಒಂದು ಲವ್ ಟ್ರ್ಯಾಕು ಫ್ರೆಂಡ್ಶಿಪ್ ಟ್ರ್ಯಾಕ್ ಆಗಿ ಫ್ರೆಂಡ್ಸ್ ಏನ್ ಬೇಕಾದ್ರೆ ಆಗ್ಬೋದು, ಅದು ಜನ ಅವರು ಭಾವನೆ ಬಿಟ್ಟಿದ್ದು, ಅವ್ರು ಏನ್ ಬೇಕೋ ತಗೋತಾರೆ, ಅದು ನೋಡೋಕ್ಕೆ ಒಂದು ಚಂದ, ಒಂದು ಖುಷಿ. ಇವ್ರು ಬಾಚಾದ ಸರ್ ಇದು ಬಿಕಾಸ್ ಸೀಸನ್ ಫಸ್ಟ್ ಇಲ್ಲ ಸೆಕೆಂಡ್ ಇಂದಾನು ನಾವು ನೋಡ್ತಾ ಬಂದ್ರೆ ಈ ತರದ್ ಯಾವ್ದೋ ಒಂದ್ ಪೇರ್ ಇರುತ್ತೆ, ಅಕಸ್ಮಾತ್ ಆ ಪೇರ್ ಒಳಗಡೆ ಕ್ಲಿಕ್ ಆಗಿಲ್ಲ ಅಂದ್ರೆ ಒಳಗಡೆ ಏನೋ ಆಗಿರುತ್ತೆ, ಆಚೆ ಕಡೆ ಬಂದು ಇನ್ನೊಂದೇನೋ ಆಗುತ್ತೆ, ಆ ತರ ನೋಡ್ತಾ ಬಂದಿದೀವಿ. ಸೊ ನಮಗ್ ನೋಡೋರ್ಗೆ ಏನನ್ಸುತ್ತೆ, ವಾಂಟೆಡ್ಲಿ ಪೇರ್ ಬೇಕು, ನಾನೇನೋ ಭದ್ರವಾಗಿರ್ಬೇಕು ಅಂತ ಇನ್ನೊಬ್ರ ಜೊತೆ ಪಾರ್ಟ್ನರ್ಶಿಪ್ ಆಗೋದು, ಆ ತರದ್ ಹೌದಾ? ನೀವು ಅದೇ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಸೀಸನ್ಗಳಲ್ಲಿ ಪಾರ್ಟ್ನರ್ಶಿಪ್ ಮಾಡಿ. ರೂಪೇಶ್ ಅವ್ರನ್ನ ಮಾತಾಡೋಕೆ ಹೋದ್ರೆ ಆರ್ಯವರ್ಧನ್ ಮತ್ತೆ ರೂಪೇಶ್ ಸರ್ದು ಕಾಂಬಿನೇಷನ್ ಹ್ಯಾಡ್ ವರ್ಕ್ಡ್ ಅಮೇಸಿಂಗ್ಲಿ. ಸೊ ನೀವು ಅಳಿಯ ಅನ್ಕೊಂಡು ಹನುಮಂತ ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್ ಆಗಿರ್ಬೋದು, ರವಿ ಸರ್ ನಿಮ್ಮ ಸೀಸನ್ ಅಲ್ಲಿ ಇದ್ದಂತ ಕಾಂಬಿನೇಷನ್ ಖಂಡಿತ ಇತ್ತು. ಎರಡು ಮೂರು ಪೇರ್ ಇತ್ತು, ಅದೇ ತರ 3 ಪೇರ್ ಇತ್ತು. ಕೊನೆವರೆಗೂ 3 ಪೇರ್ಗೆ ದೊಡ್ಡ ಒಂಥರ ಕೆಟ್ಟ ಹೆಸರು ಬಂದು, ಹೌದು, ನವೀನ್ ಸಜ್ಜು ಜೊತೆ ಬೇಜಾರಾಗಿ ಸರ್ವನಾಶ ಆಗಿ, ಮತ್ತೆ ಹುಡುಗಿಗೆ ಲೈಫ್ ಹೋಯ್ತು, ಆ ಹುಡುಗನ ಲೈಫ್ ಹೋಯ್ತು. ಅಷ್ಟು ಒಂದು ಬಡನಾಟ ಆಗಿ ಪಬ್ಲಿಕ್ ನನ್ನ ಬೈಕ್ ಶುರು ಮಾಡಿದ್ರು, ಏನು ಸರ್ ಬಿಗ್ ಬಾಸ್ ಮನೆಯದು ಏನಿದು ಅಂತ. ಆ ರೇಂಜ್ಗೆ ಅದು ಕೆಟ್ಟ ಬಂದು ಇದಕ್ಕೆ ಟರ್ನ್ ಆಗ್ಬಿಟ್ಟಿತ್ತು. ಸೊ ಇವಾಗ ಏನಾಗಿದೆ, ಅವೆಲ್ಲ ಅಳಿಸಿ ಹಾಕಿ ಕೊನೆಗೆ ಏನಾಗಿದೆ, ಹೇಳಿದಾಗೆ ಬಿಗ್ ಬಾಸ್ ನಗೆ ಪೆಟ್ಟಿಗೆ ಆಗಿದೆ, ನಗೆ ಮನೆ ಆಗಿದೆ. ಇವ್ರ ಸೀಸನ್ ಅಲ್ಲಿ ಕ್ಯಾಮ್ರಾಗಳು ಕಡಿಮೆ ಇದೆ, ಈಗ ಇಲ್ಲ 70 ಕ್ಯಾಮ್ರಾ ಇತ್ತು ಸುಮ್ಮನೆ ನೀವು, ಈಗ 100 ಮೇಲಾಗಿದೆ, ಈಗ 100 ಮೇಲಾಗಿದೆ ಮೇಡಮ್. ನಿಜ ಹೇಳ್ತೀವಿ, ನಮ್ಮದು ಏನು ಕಾಂಟ್ರವರ್ಸಿ, ಅವಾಗಲೂ ಕಾಂಟ್ರವರ್ಸಿ, ಆದರೆ ಡಬಲ್ ಇತ್ತು, ಟ್ರಿಬಲ್ ಇತ್ತು, ಜನ ಅಸಹ್ಯ ಪಡುವಂಥ ಒಂದು ಸಂದರ್ಭಗಳಿತ್ತು. ಸೊ ಅದನ್ನೆಲ್ಲ ಅಳಿಸಿ ಹಾಕಿ ಇವತ್ತು ಗಿಲ್ಲಿ ಅನ್ನೋ ಒಂದು ವ್ಯಕ್ತಿ ಆಗ್ಬೋದು, ಈ ಏನು 12 ಸೀಸನ್ ವ್ಯಕ್ತಿ ಎಲ್ಲರೂ ಇದ್ದಾರಲ್ಲ, ಅವರೆಲ್ಲರೂ ಒಂದು ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಎಲ್ಲರೂ ಆಟ ಆಡಿದ್ದಾರೆ, 6 ಜನ ಆಟ ಆಡಿದ್ದಾರೆ, 6 ಜನ ಗೆದ್ದಂಗೆ. ಅವ್ರಿಗೆ ಒಳ್ಳೇದಾಗಲಿ, ಗುಡ್ ಲಕ್, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಮೇಡಮ್. ಓಕೆ, ಹೋರಾಟಗಾರ್ತಿ, ನೀವು ಹೋರಾಟಗಾರ ಅನ್ನುವಂಥ ಬ್ಯಾಕ್ ಗ್ರೌಂಡ್ ಇಂದ ಎಂಟ್ರಿ ಕೊಟ್ರಿ. ಸೊ ಈಗಿರೋರೊಬ್ರು ಹೋರಾಟಗಾರ್ತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರು, ಅವರು ನಟಿ ಕೂಡ ಆಗಿದ್ರು. ಹೌದು. ಸೊ ನಿಮ್ಮ ಸಪೋರ್ಟ್ ಅವರಿಗೆ? ಖಂಡಿತವಾಗ್ಲೂ ಮೇಡಮ್, ಒಬ್ಬ ಹೋರಾಟಗಾರ್ತಿಯಾಗಿ ನಾನು ಸಹ ಹೋರಾಟಗಾರ್ತಿಗೆ ಬೆಂಬಲವನ್ನು ಕೊಡೋದ್ರಲ್ಲಿ ನ್ಯಾಯ ಇದೆ ಕೂಡ. ಅಂದರೆ ಈಗ ಹೇಗೆ ಅಂತಂದ್ರೆ, ನಾನು ಒಟ್ಟಾರೆ ಈಗ ಹೇಳ ಮೇಡಮ್, ಇದು ಹೇಗೆ ಅಂತಂದರೆ, ಈ ಬಿಗ್ ಬಾಸ್ ಪ್ರಾರಂಭ ಆದಾಗ ಸರಿಸುಮಾರು ಒಂದು 18ರಿಂದ 20 ಜನ ಮನೆ ಒಳಗಡೆ ಹೋಗ್ತಾರೆ. ಮೊದಲು 2ರಿಂದ 3 ವಾರ ಯಾರ ಫ್ಯಾನೂ ಆಗಿರಲ್ಲ ಮೇಡಮ್. ಜನಗಳು ಸುಮ್ಮನೆ ನೋಡ್ತಾ ಇರ್ತಾರೆ ಶೋನ, ಏನು ಹೇಗೆ ಯಾರಪ್ಪ ಇವ್ರು ಏನು ಈಗ ಏನಂತೆ. ನೀವೊಂದು 3 ವಾರ ಕಳೀತಿದ್ದ ಹಾಗೇನೆ ಒಂದೊಂದು ವ್ಯಕ್ತಿತ್ವಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಒಂದೊಂದು ವ್ಯಕ್ತಿತ್ವ ಒಬ್ಬೊಬ್ಬರಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ, ಒಬ್ಬೊಬ್ಬರು ಕನೆಕ್ಟ್ ಆಗುತ್ತೆ. ಈಗ ನಮ್ಮ ಸೀಸನ್ನಲ್ಲಿ ಆರ್ಯವರ್ಧನ್ ಅವರೇ ಒಬ್ಬರು ಕನೆಕ್ಟ್ ಆದರೆ, ರೂಪೇಶ್ ಒಬ್ಬರು ಕನೆಕ್ಟ್ ಆದ, ನಾನೊಬ್ಬರು ಕನೆಕ್ಟ್ ಆದೆ. ಸೊ ಇವ್ರ ಸೀಸನಲ್ಲಿ ಒಬ್ಬೊಬ್ಬರು ಕನೆಕ್ಟ್. ಸೊ ಇಲ್ಲೂ ಅಷ್ಟೇ, ಜನಗಳು ಒಂದು ಕ್ಯಾರೆಕ್ಟರ್ನ, ಈಗ ಇಡೀ ಶೋಲಿ ಎಪಿಸೋಡ್ ಪ್ಲೇ ಆಗಬೇಕಾದ್ರೆ ಅವ್ರ ಕಣ್ಣು ಅವ್ರು ಇಷ್ಟಪಡೋ ಕ್ಯಾರೆಕ್ಟರ್ ಮೇಲೆ ಹೋಯ್ತಾ ಇರ್ತದೆ. ಇವನೇನು ಮಾಡ್ತಾನೆ, ಇವನೇನು ಹೇಳ್ತಾವನೆ ಅಂತ ತನ್ನ ದೃಷ್ಟಿಯಿಂದ. ಸೊ ಈಗ ಏನಾಗಿದೆ ಅಂತಂದರೆ, ಬಿಗ್ ಬಾಸ್ ಹಂತಕ್ಕೆ ಬಂದ್ಬಿಟ್ಟಿದೆ. ಈಗ ನಾವು ಏನೇ ಬೆಂಬಲ, ಯಾರು ಏನೇ ಮಾತಾಡಲಿ ಮೇಡಮ್, ಅಂತಿಮವಾಗಿ ಜನರಿಗೆ ಒಂದು ವ್ಯಕ್ತಿತ್ವ ಯಾವುದೋ ಒಂದು ಇಷ್ಟ ಆಗಿರ್ತದೆ. ಈಗ ಕೆಲವು ಚುನಾವಣೆ ಸಮೀಕ್ಷೆ ನಡಿಬೇಕಾದ್ರೆ ಇವ್ರು ಗೆಲ್ತಾರೆ ಅಂತಂತ ಸಮೀಕ್ಷೆ ಹೇಳಿರ್ತದೆ, ನೋಡಿದ್ರೆ ಅವರೇ ಉಲ್ಟಾ ಹೊಡೆದ್ಬಿಟ್ಟಿರ್ತಾರೆ. ಹಂಗೆ ನಾವು ಇಲ್ಲಿ ಏನೂ ಹೇಳೋದಕ್ಕಾಗಲ್ಲ. ಬಟ್ ನನ್ನ ಕೇಳೋದಾದರೆ ಮೇಡಮ್, ಇವತ್ತಿನ ಸಿಚುವೇಶನಲ್ಲಿ ಅಶ್ವಿನಿ ಅವರು, ರಕ್ಷಿತ್ ಅವರು, ಗಿಲ್ಲಿ ಅವರು 3 ಜನಕ್ಕೆ ಸಮಾನವಾದ ಅವಕಾಶ ಇದೆ. ಹೇಳಕ್ಕಾಗಲ್ಲ. ಇದ್ರ ಮಧ್ಯದಲ್ಲಿ ನಂದೆಲ್ಲಿ ಇಡ್ಲಿ ಅಂತ ಕಾವ್ಯ ಒಳಗೆ ಬಂದ್ರು ಅರ್ಥ ಆಗ್ತಾ ಇದೆಯಾ? ಸೊ ಮ್ಯೂಟೆಂಟ್ ರಘು, ಧನುಷ್, ಪಾಪ ಅವರಿಬ್ಬರನ್ನ ಕಡೆಗಣಿಸಕ್ಕಾಗತ್ತಾ? ನೋ. ಆ ಫಿನಾಲೆ ವ್ಯಕ್ತಿ, ಕಪ್ಪೆತ್ತ ವ್ಯಕ್ತಿ ಮತ್ತೆ ಉಳಿದ 6 ಜನಕ್ಕೆ ಹಬ್ಬ ಅಂದ್ರೆ ಒಂದು ಅರ್ಧದಿಂದ 1 ಗಂಟೆ ಟೈಮ್ ವ್ಯತ್ಯಾಸ ಇರುತ್ತೆ ಸ್ಟೇಜಿಗೆ ಬರೋಕ್ಕೆ. ನಾವು 4:15 ಬಂದ್ರೆ ಎಲಿಮಿನೇಟ್ ಆದವರು, ಫಿನಾಲೆ ವ್ಯಕ್ತಿ ಅರೌಂಡ್ ಒಂದು 6:06 ಸ್ಟೇಜಿಗೆ ಬರ್ತಾರೆ. 2 ಅವರ್ ವ್ಯತ್ಯಾಸ. ಕಪ್ಪು ದುಡ್ಡಿಲ್ಲ ಅನ್ನೋದೊಂದು ಬಿಟ್ರೆ 6 ಜನರು ನನ್ನ ಪ್ರಕಾರ ವಿನ್ನರ್ರೇ. ಆ ದೃಷ್ಟಿಯಿಂದ ನಾವು ಏನೇ ಮಾತಾಡಿದ್ರು ಜನರಿಗೆ ನಾನು ಹೇಳೋದಿಷ್ಟೇ, ಅದು ಯಾರಿಗೆ ಆದ್ರೂ ಜನರಿಗೆ ಯಾರು ಕನೆಕ್ಟ್ ಆಗಿ ಇಂಥವ್ರು ಗೆಲ್ಬೇಕು ಅಂತ ಅನ್ಕೊಂಡಿರ್ತದೆ, ಅವರು ಗೆದ್ದೇ ಗೆಲ್ತಾರೆ. ನಾವೇನೂ ಮಾಡೋದಕ್ಕಾಗಲ್ಲ. ಆಮೇಲೆ ಏನೇ ಒಂದು ನಿರ್ಧಾರ ಬಂದ್ರು, ಯಾರೇ ಗೆದ್ರು ನಾವೆಲ್ಲರೂ ಸ್ವೀಕರಿಸೋಣ. ಎಲ್ಲರೂ ನಮ್ಮವರೇ, ಯಾರೇ ಗೆದ್ರು ಅವ್ರಿಗೆ ಅಪ್ರಿಷಿಯೇಟ್ ಮಾಡೋಣ. ಒಟ್ಟಾರೆ ಏನ್ ಗೊತ್ತಾ ಮೇಡಮ್, ಅಶ್ವಿನಿ ಅವ್ರು ಎಂಟರ್ಟೈನ್ ಮಾಡಿಲ್ವಾ? ಸಾಕಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಹೌದು. ಅದು ನೆಗೆಟಿವ್ ಇನ್ನೊಂದು, ಅದು ಹಂಗೆ ಬರೋದಿಲ್ಲ ಮೇಡಮ್. ಕೆಲವು ಸಂದರ್ಭದಲ್ಲಿ ಸಖತ್. ಆಮೇಲೆ ಆ ಏಜ್ ಅಲ್ಲಿ ಒಂದು ಮಗ ಇರ್ತಕ್ಕಂಥವ್ರು ಅಲ್ಲಿ ಹೋಗಿ ಯೋಚನೆ ಮಾಡ್ತಾ ಇದ್ದೆ ಗೊತ್ತ, ಒಳಗಡೆ ಇದ್ನಲ್ಲ ನಾನು, ಇವ್ರು ಇದ್ದವ್ರೆ. ಆ ಜಾಗದಿಂದ ಯೋಚನೆ ಮಾಡಿದಾಗ ಸೂಪರ್. ಸೊ ಹಾಗಾಗಿ ನಾವು ಅದನ್ನ ಪಕ್ಕಕ್ಕೆ ಇಡೋದಕ್ಕಾಗಲ್ಲ. ಎಲ್ರು ಸೂಪರ್ ಮೇಡಮ್, ಎಲ್ರು ಚೆನ್ನಾಗಿ ಆಡಿದ್ದಾರೆ. ಅಂತಿಮವಾಗಿ ಜನರು ಯಾರು ಇಷ್ಟಪಟ್ಟಿದ್ದಾರೆ ಅವರು ಗೆದ್ದು ಬರೋದಂತೂ ಖಚಿತ. ಆದ್ರೆ ಒಂದಂತೂ ಗ್ಯಾರಂಟಿ ಮೇಡಮ್, ಇದನ್ನ ಬೇಕಾದ್ರೆ ನಾನು 500 ಕೋಟಿ ಬೇಕಾದ್ರೆ ಬೆಟ್ ಕಟ್ತೀನಿ ಮೇಡಮ್.
ಯಾರು ಸ್ವೀಕಾರ ಮಾಡಕ್ ರೆಡಿ ಇದ್ದೀರಾ? ಎಷ್ಟು ಸರ್? 500 ಕೋಟಿ ಬೆಟ್ ಕಟ್ಟದಕ್ಕೆ ರೆಡಿ ಇದ್ದೀನಿ. 500 ಕೋಟಿ ಏನಕ್ಕೆ ಅಂತ ಕೇಳಿ, ಒಟ್ಟಿನಲ್ಲಿ ನಾಳೆ ಒಬ್ರು ಗ್ಯಾರಂಟಿ ವಿನ್ನರ್ ಆಗೋದಂತ ಖಚಿತ. 100% ಸರ್. ಇದಕ್ಕೆ ಯಾರು ಆಪೋಸಿಟ್ ಆಗಿ ಬೆಟ್ ಕಟ್ಟಲ್ಲ. 100%. ಅಂಡ್ ಜೆನ್ಜಿ ಇದ್ದಾರೆ, ನೀವಿದಂಥ ಸೀಸನ್ ಅಲ್ಲೂ ಜೆನ್ಜಿ ಇರುತ್ತೆ, ಅಂಡ್ ಆಲ್ಸೋ ನ್ಯೂ ಜನರೇಷನ್, ಒಂದು ಮಧ್ಯಮ ಜನರೇಷನ್ ಇರುತ್ತೆ, ಮಿಲೇನಿಯಮ್ ಇರ್ತಾರೆ. ಸೊ ಇವ್ರ ಎಲ್ಲರ ಒಟ್ಟಿಗೆ ಈ ಮಿಲೇನಿಯಮ್ ಬದುಕೋದು ಇಟ್ಸ್ ಅ ಆಕ್ಚುಯಲ್ ಟಾಸ್ಕ್, ಬಿಕಾಸ್ ಅವರ ವೇ ಆಫ್ ಥಿಂಕಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂಡ್ ಆಲ್ಸೋ ಈ ಸೀಸನ್ನಲ್ಲಿ ಒನ್ ಮ್ಯಾನ್ ಶೋ ಗಿಲ್ಲಿ ಅಂತ ಮಾತಾಡ್ತಾ ಇದ್ದಾರೆ, ನಿಮ್ಗೂ ಹಂಗೆ ಅನ್ಸುತ್ತಾ? ಇಲ್ಲ ಖಂಡಿತ ಇಲ್ಲ ಮೇಡಮ್. ಎಲ್ಲಾ ಸ್ಪರ್ಧಿಗಳು ಇದ್ರೇನೆ, ಈಗ ವಿಲನ್ ಸಿನಿಮಾದಲ್ಲಿ ವಿಲನ್ ಇದ್ರೇನೆ ಹೀರೋಗೆ ವ್ಯಾಲ್ಯೂ ಜಾಸ್ತಿ. ಅಂದ್ರೆ ವಿಲನ್ ಯಾರು ಈ ಸೀಸನ್ ಅಲ್ಲಿ? ಎಲ್ಲರೂ ವಿಲನ್, ಎಲ್ಲರೂ ಹೀರೋನೆ. ಓಕೆ, ಎಲ್ಲರೂ ವಿಲನ್, ಎಲ್ಲರೂ ಹೌದು. ಮತ್ತೆ ಎಲ್ಲರೂ ಅವರ ಪ್ರತಿಭೆ ತೋರಿಸ್ತಾ ಇದ್ದಾರೆ ಮೇಡಮ್. ಅವ್ರು ಕಷ್ಟ ಪಡ್ತಾ ಇದ್ದಾರೆ, ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ, ಎಲ್ಲರೂ ಪ್ರತಿಸ್ಪರ್ಧಿ ಆಗ್ತಾರೆ, ಆಟ ಆಡ್ತಾರೆ, ಗೆಲ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. 100 ದಿವಸ ಬಂದಿದ್ದಾರೆ ಮೇಡಮ್. ತಮಾಷೆನ ಮೇಡಮ್? ನಾನು ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡರ್ ನೋಡಿ ಹೆಂಗಿದೆ ಬಾಡಿ, ಆದ್ರೆ ಅಲ್ಲಿ ಹೋದಾಗ ಏನೋ ಗೊತ್ತಾ ಮೇಡಮ್, ಇದೆಲ್ಲ ಇಲ್ಲಿ ನೋಡಿ, ಇಲ್ಲಿದಾಗ ಮರ್ತೋಗ್ತೀವಿ. ಇದೇನೋ ಹಿಡಿದ ಕೇಳಿ ಮೇಡಮ್, ಏನಂತ? ಏನ್ ಸರ್? ಮುಷ್ಟಿ 100 ಕೋಟಿ ನೋಡ ಮೇಡಮ್. ಅಯ್ಯೋ ಅಯ್ಯಪ್ಪ, 100 ಕೋಟಿ ನೋಡೋದ್ ಬಗ್ಗೆ ಇವಾಗ ಆಯ್ತಾ ಮೇಡಮ್? ಇಲ್ಲಿಂದ ಎಲ್ಲಿಗೆ ಮರ್ತೋಗ್ತೀವಿ, ಬರೀ ಇಷ್ಟೇ ಗೇಮ್ ಅದು, ಬರೀ ಮೈಂಡ್ ಗೇಮ್ ಅಷ್ಟೇ. ಸೊ ಹಂಗಾಗಿ 100 ದಿವಸ ಬಂದಿರಲ್ಲ ಮೇಡಮ್, ನಿಜವಾಗ್ಲೂ ಗ್ರೇಟ್ ಮೇಡಮ್ ಅವರು. ನಿಜವಾಗ್ಲೂ ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಬಂದಿದ್ದಾರೆ, ಖುಷಿ ಆಗುತ್ತೆ. ಸೊ ಒಬ್ಬರಿಂದ ಅಂತೂ ಸಾಧ್ಯ ಇಲ್ಲ. ಸೊ ಗಿಲ್ಲಿ ಇಷ್ಟೆಲ್ಲ ಹೆಸರು ಮಾಡೋಕೆ ಕಾರಣ ಸ್ಪರ್ಧಿಗಳೇ ಕಾರಣ. ಹೌದು, ಸ್ಪರ್ಧಿಗಳಿಲ್ಲ ಅಂದ್ರೆ ಗಿಲ್ಲಿ ಏನ್ ಮಾಡೋಕ್ಕಾಗುತ್ತೆ? ಸೊ ಹಂಗಿರೋದ್ರಿಂದ ಗಿಲ್ಲಿಗೆ ಅವ್ರಿಗೆ ಟ್ಯಾಲೆಂಟ್ ಇತ್ತು, ಅವ್ರ ನಾಲೆಡ್ಜ್ ಇತ್ತು, ಆಮೇಲೆ ಒಂದು ಮುಗ್ಧತೆ ಇದೆ. ಸೊ ಹಂಗಾಗಿ ಗಿಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಇವತ್ತು ಈ ಮಟ್ಟಿಗೆ ಹೈಪ್ ತಂದಿದ್ದಾನೆ ಅಂದ್ರೆ ತಪ್ಪಾಗ್ಲಾರ್ದು. ಓಕೆ ಸರ್, ತಮಗೆ ಹೇಳೋದು, ಬಿಗ್ ಬಾಸ್ ಅಲ್ಲಿ ವಿಲನ್ ಆಗ್ಬೇಕಾ ಹೀರೋ ಆಗ್ಬೇಕಾ ನಾನು ಚೂಸ್ ಮಾಡ್ಬೇಕು. ನಾನು ವಿಲನ್ ಆಗಿ ತೋರ್ಸ್ಕೊತೀನಿ. ಜಾಸ್ತಿ ದಿನ ಮುಖವಾಡ ಹಾಕೊಂಡು ಮುಖವಾಡ ಹಾಕಕ್ಕಾಗಲ್ಲ, ಆಗಲ್ಲ, ಗೊತ್ತಾಗ್ಬಿಡುತ್ತೆ. ಬಟ್ ನಮ್ಮ ವ್ಯಕ್ತಿತ್ವ ಹೊರಗಡೆ ಏನಿರುತ್ತೆ ಅದನ್ನ ಹಾಗೆ ಇರ್ತದೆ. ರೂಪೇಶ್ ಅಣ್ಣವರು ಇದ್ದಷ್ಟು ದಿನಾನು ಕೂಡ ಅವ್ರು ಹೊರಗಡೆ ಹೇಗಿದ್ರು ಹಾಗೇ ಇದ್ರು ಒಳಗಡೆ. ನಾನು ಹೊರಗಡೆ ಹೇಗಿದ್ದೆ ಹಾಗೇ ಒಳಗಡೆ ಇದ್ದು ಹೊರಗಡೆ ಎರಡೂ ಸೇಮ್ ಇದ್ದೆ. ರವಿ ಸರ್ ಕೂಡ ಅಷ್ಟೇ. ಎಲ್ಲರೂ ಕೂಡ ಮುಖವಾಡ ಹಾಕಕ್ಕಾಗಲ್ಲ, ಯಾರು ಕೂಡ ಒಂದಿನ 2 ದಿನ ಮುಖವಾಡ ಹಾಕೊಂಡಿರ್ಬೋದು. 100 ದಿನ 110 ದಿನ ಸಾಧ್ಯನೇ ಇಲ್ಲ ಮುಖವಾಡ ಹಾಕಕ್ಕೆ. ಬಟ್ ಅದರಲ್ಲೂ ಕೂಡ ನಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ.